ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರತಿದಿನ ಕುಡಿಯುವ ಒಂದು ಲೋಟ ಹಾಲಿನ ಹಿಂದೆ ಏನು ನಡೆಯುತ್ತದೆ ಎಂದು ಏನಾದರೂ ಯೋಚಿಸಿದ್ದೀರಾ? ಹಸುಗಳು ಯಾವಾಗಲೂ ಹಾಲು ಕೊಡುತ್ತವೆ ಅಥವಾ ಕರು ಜನಿಸಿದ ನಂತರ ಮಾತ್ರವೇ ಹಾಲು ಬರುತ್ತದೆ? ಇಂದು ಈ ವಿಡಿಯೋದಲ್ಲಿ ನಾವು ಹಾಲಿನ ನಿಜವಾದ ಪಯಣವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದ ಉದ್ದೇಶ ಯಾವುದೇ ರೈತ ಅಥವಾ ಡೈರಿ ಉದ್ಯಮವನ್ನು ಟೀಕಿಸುವುದಲ್ಲ. ಭಾರತದಲ್ಲಿ ಸಾವಿರಾರು ರೈತರು ತಮ್ಮ ಜಾನುವಾರುಗಳನ್ನು ಉತ್ತಮ ರೀತಿಯಲ್ಲಿ ಸಾಕುತ್ತಿದ್ದಾರೆ. ಆದರೆ ಕೆಲವು ವಾಣಿಜ್ಯ ವ್ಯವಸ್ಥೆಗಳಲ್ಲಿ ಕಂಡುಬರುವ ಪದ್ಧತಿ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಹಸು ಯಾವಾಗಲೂ ಹಾಲು ಕೊಡ್ತದೆ? ನಮ್ಮ ಮೊದಲನೇ ಪ್ರಶ್ನೆ. ಒಂದು ತಪ್ಪು ಕಲ್ಪನೆ ಏನೆಂದರೆ ಹಸು ಯಾವಾಗ ಬೇಕಾದರೂ ಹಾಲು ಕೊಡುತ್ತದೆ ಎನ್ನುವುದು. ಇದು ಸತ್ಯವಲ್ಲ. ಮಾನವರಲ್ಲಿ ಮಗುವಿನ ಜನನದ ನಂತರ ತಾಯಿ ದೇಹದಲ್ಲಿ ಹಾಲು ಉತ್ಪತ್ತಿಯಾಗುವಂತೆ ಹಸುಗಳಲ್ಲಿಯೂ ಸಾಮಾನ್ಯವಾಗಿ ಕರು ಜನಿಸಿದ ನಂತರವೇ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪತ್ತಿಯಾಗುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಕೆಲಸ ಮಾಡುತ್ತವೆ. ಕರು ಜನಿಸಿದ ನಂತರ ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ಗಳು ಹಾಲು ಉತ್ಪತ್ತಿ ಮತ್ತು ಹಾಲು ಹೊರಬರುವಿಕೆಗೆ ಸಹಾಯ ಮಾಡುತ್ತೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಏನು? ಅನೇಕ ಡೈರಿ ಫಾರ್ಮ್ಗಳಲ್ಲಿ ನೈಸರ್ಗಿಕ ಸಂಭೋಗದ ಬದಲು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ AI ಬಳಸಲಾಗುತ್ತದೆ. ಈ ವಿಧಾನದಲ್ಲಿ ತರಬೇತಿ ಪಡೆದ ತಜ್ಞರು ಆಯ್ಕೆ ಮಾಡಿದ ಎಮ್ಮೆಯ ವೀರ್ಯವನ್ನು ಹಸುವಿನ ಸಂತಾನೋತ್ಪತ್ತಿ ಮಾರ್ಗಕ್ಕೆ ವಿಶೇಷ ಸಾಧನದ ಮೂಲಕ ಸೇರಿಸುತ್ತಾರೆ. ಈ ವಿಧಾನವನ್ನು ಉತ್ತಮ ತಳಿ, ರೋಗ ನಿಯಂತ್ರಣ ಮತ್ತು ಉತ್ಪಾದನೆಗೆ ತಕ್ಕಂತೆ ಹೆಚ್ಚಿಸಲು ಬಳಸಲಾಗುತ್ತೆ. ಇದು ಪ್ರಪಂಚದ ಅನೇಕ ದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪಶುಪಾಲನಾ ತಂತ್ರಜ್ಞಾನವಾಗಿದೆ. ಗರ್ಭಧಾರಣೆ, ಪ್ರೆಗ್ನೆನ್ಸಿ ಇನ್ ಡೈರಿ ಕೌಸ್. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯಶಸ್ವಿಯಾದ ನಂತರ ಹಸು ಸುಮಾರು 280 ದಿನಗಳು ಅಂದರೆ ಸುಮಾರು 9 ತಿಂಗಳು ಗರ್ಭಿಣಿಯಾಗಿರುತ್ತದೆ. ಇದು ಮಾನವರ ಗರ್ಭಧಾರಣೆಯ ಅವಧಿಯಲ್ಲೇ ಹೋಲುತ್ತೆ. ಈ ಅವಧಿಯಲ್ಲಿ ತಾಯಿಯ ದೇಹದಲ್ಲಿ ಅನೇಕ ಬದಲಾವಣೆಗಳು ನಡೆಯುತ್ತವೆ. ಕರುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ತಾಯಿಯ ದೇಹವೇ ಒದಗಿಸುತ್ತದೆ. ಕರು ಬೆಳೆದಂತೆ ತಾಯಿ ದೇಹದ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತದೆ. ಆದ್ದರಿಂದ ಗರ್ಭಿಣಿ ಹಸುವಿಗೆ ವಿಶೇಷ ಆರೈಕೆ ಅಗತ್ಯವಾಗಿರುತ್ತೆ. ಗರ್ಭಿಣಿ ಹಸುವಿಗೆ ಏನು ಬೇಕು? ಪೌಷ್ಟಿಕ ಆಹಾರ. ಗರ್ಭದಲ್ಲಿರುವ ಕರುವಿನ ಬೆಳವಣಿಗೆಗೆ ಹಸುವಿಗೆ ಉತ್ತಮ ಗುಣಮಟ್ಟ ಹಸಿರು ಮೇವು, ಒಣಮೇವು, ಧಾನ್ಯಗಳು ಮತ್ತು ಸಮತೋಲಿತ ಆಹಾರ ನೀಡಬೇಕು. ಪೋಷಕಾಂಶಗಳ ಕೊರತೆ ಇದ್ದರೆ ಕರು ದೌರ್ಬಲ್ಯವಾಗಿ ಹುಟ್ಟಬಹುದು. ಸಾಕಷ್ಟು ಶುದ್ಧ ನೀರು. ಹಸುವಿನ ದೇಹದಲ್ಲಿ ಸುಮಾರು 60ರಿಂದ 70% ನೀರಿದೆ. ಗರ್ಭಾವಸ್ಥೆಯಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗುತ್ತದೆ. ಸಾಕಷ್ಟು ನೀರು ಸಿಗದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಖನಿಜಾಂಶಗಳು ಮತ್ತು ವಿಟಮಿನ್ಗಳು. ಕ್ಯಾಲ್ಸಿಯಂಗಳು, ಫಾಸ್ಫರಸ್, ಮೆಗ್ನೀಷಿಯಂ, ಸೆಲೆನಿಯಂ, ವಿಟಮಿನ್ A, ವಿಟಮಿನ್ D ಮತ್ತು ವಿಟಮಿನ್ E ಮುಂತಾದ ಪೋಷಕಾಂಶಗಳು ತಾಯಿ ಮತ್ತು ಕರುವಿನ ಆರೋಗ್ಯಕ್ಕೆ ಮುಖ್ಯ. ಇವುಗಳ ಕೊರತೆಯಿಂದ ಹೆರಿಗೆ ಸಮಯದಲ್ಲಿ ತೊಂದರೆಗಳು ಎದುರಾಗಬಹುದು. ವೈದ್ಯಕೀಯ ಆರೈಕೆ. ಪಶುವೈದ್ಯರು ಗರ್ಭಧಾರಣೆಯ ಅವಧಿಯಲ್ಲಿ ಹಸುವಿನ ಆರೋಗ್ಯವನ್ನು ನಿಯಮಿತವಾಗಿ ಪರಿಶೀಲಿಸುತ್ತಾರೆ. ಅಗತ್ಯವಿದ್ದರೆ ಲಸಿಕೆ, ಹುಳು ನಿವಾರಣೆ ಮತ್ತು ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ವಿಶ್ರಾಂತಿ ಮತ್ತು ಒತ್ತಡರಹಿತ ವಾತಾವರಣ. ಗಂಭೀರ ಹಸುವಿಗೆ ಸಾಕಷ್ಟು ವಿಶ್ರಾಂತಿ ಮತ್ತು ಸ್ವಚ್ಛವಾದ ಸ್ಥಳ ಅಗತ್ಯವಿರುತ್ತೆ. ಹೆಚ್ಚು ಬಿಸಿಲು, ಜನಸಂದಣಿ ಅಥವಾ ಒತ್ತಡದ ಪರಿಸ್ಥಿತಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆರೈಕೆಯ ಕೊರತೆಯಾದರೆ ಏನಾಗಬಹುದು? ಸರಿಯಾದ ಆಹಾರ ಮತ್ತು ಆರೈಕೆ ಇಲ್ಲದಿದ್ದರೆ ಕರು ದುರ್ಬಲವಾಗಿ ಹುಟ್ಟಬಹುದು. ಹೆರಿಗೆ ಕಷ್ಟವಾಗಬಹುದು. ಹಸುಗೆ ಸೋಂಕು ಅಥವಾ ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಲಿನ ಉತ್ಪಾದನೆ ಮೇಲೂ ಕೂಡ ಪರಿಣಾಮ ಬೀಳಬಹುದು. ಆದ್ದರಿಂದ ಗರ್ಭಿಣಿ ಹಸುವಿಗೆ ಆರೈಕೆ ರೈತರಿಗೂ ಪಶುವೈದ್ಯರಿಗೂ ಬಹಳ ಮುಖ್ಯವಾದ ಜವಾಬ್ದಾರಿಯಾಗಿರುತ್ತದೆ. ಕರು ಜನನವಾದ ಮೇಲೆ ಅಂದರೆ ಕ್ಲ್ಯಾವಿಂಗ್. ಸುಮಾರು 9 ತಿಂಗಳ ಗರ್ಭಧಾರಣೆಯ ನಂತರ ಕರು ಜನಿಸುತ್ತದೆ. ಇದು ಹಸುವಿನ ಜೀವನದಲ್ಲಿನ ಅತ್ಯಂತ ಮಹತ್ವದ ಹಂತ. ಹೆರಿಗೆ ಆದ ತಕ್ಷಣ ತಾಯಿ ಹಸು ತನ್ನ ಕರುವನ್ನು ನಾಲಿಗೆಯಿಂದ ನಿಧಾನವಾಗಿ ನೆಕ್ಕಲಾರಂಭಿಸುತ್ತದೆ. ತಾಯಿ ಹಸು ಏಕೆ ಕರುವನ್ನು ನೆಕ್ಕಲಾಗುತ್ತೆ? ಇದು ಕೇವಲ ದೇಹವನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಅಲ್ಲ, ಕರುವಿನ ದೇಹದಲ್ಲಿರುವ ದ್ರವವನ್ನು ತೆಗೆದು ಹಾಕುತ್ತದೆ.
ಕರುವಿನ ರಕ್ತ ಸಂಚಾರ ಮತ್ತು ಉಸಿರಾಟವನ್ನು ಉತ್ತೇಜಿಸುತ್ತದೆ. ತಾಯಿ ಮತ್ತು ಕರು ಪರಸ್ಪರದ ವಾಸನೆಯನ್ನು ಗುರುತಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇಬ್ಬರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ. ವೈಜ್ಞಾನಿಕವಾಗಿ ಅಧ್ಯಯನಗಳು ಹಸುಗಳನ್ನು ತಮ್ಮ ಕರುಗಳ ವಾಸನೆ, ಧ್ವನಿ ಮತ್ತು ರೂಪವನ್ನು ಗುರುತಿಸಬಲ್ಲವು ಎಂದು ಸೂಚಿಸುತ್ತದೆ. ಕರು ಎದ್ದು ನಿಲ್ಲುವುದು. ಕರು ಜನಿಸಿದ ಕೇವಲ ನಿಮಿಷಗಳಲ್ಲೇ ತಲೆ ಎತ್ತಲು ಪ್ರಯತ್ನಿಸುತ್ತದೆ. ಸಾಮಾನ್ಯವಾಗಿ 30 ನಿಮಿಷದಿಂದ 2 ಗಂಟೆಯೊಳಗೆ ಎದ್ದು ನಿಲ್ಲಲು ಪ್ರಯತ್ನಿಸುತ್ತದೆ. ಮೊದಲ ಕೆಲವು ಹೆಜ್ಜೆಗಳು ಕಷ್ಟವಾಗಬಹುದು, ಆದರೆ ತಾಯಿ ಹಸು ತನ್ನ ಕರುವಿನ ಬಳಿ ನಿಂತು ಅದನ್ನು ರಕ್ಷಿಸುತ್ತದೆ. ಮೊದಲ ಹಾಲು. ಕೊಲೆಸ್ಟ್ರಾಮ್. ಕರು ಜನಿಸಿದ ನಂತರ ಮೊದಲ 24 ಗಂಟೆಯೊಳಗೆ ಕುಡಿಯುವ ಹಾಲನ್ನು ಕೊಲೆಸ್ಟ್ರಾಮ್ ಮೊದಲ ಹಾಲು ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಹಾಲಿಗಿಂತ ಸಂಪೂರ್ಣ ವಿಭಿನ್ನವಾಗಿದೆ. ಕೊಲೆಸ್ಟ್ರಾಮ್ ಏಕೆ ವಿಶೇಷ? ಈ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಕಾಯಗಳು, ಆಂಟಿಬಾಡೀಸ್, ಪ್ರೋಟೀನ್, ವಿಟಮಿನ್ ಎ, ವಿಟಮಿನ್ ಇ, ಶಕ್ತಿ ನೀಡುವ ಪೋಷಕಾಂಶಗಳು ಇರುತ್ತದೆ. ಕರು ಜನಿಸಿದಾಗ ಅದರ ರೋಗ ನಿರೋಧಕ ಶಕ್ತಿ ಇನ್ನೂ ಸಂಪೂರ್ಣವಾಗಿ ಬೆಳೆದಿರುವುದಿಲ್ಲ. ಆದ್ದರಿಂದ ಕೊಲೆಸ್ಟ್ರಾಮ್ ಕರುವಿನ ಮೊದಲ ನೈಸರ್ಗಿಕ ರೋಗನಿರೋಧಕ ಲಸಿಕೆಯಂತೆ ಕಾರ್ಯನಿರ್ವಹಣೆ ಮಾಡುತ್ತೆ. ಸಮಯ ಏಕೆ ಮುಖ್ಯ? ಕರು ಜನಿಸಿದ ಮೊದಲ 2 ರಿಂದ 6 ಗಂಟೆ ಕೊಲೆಸ್ಟ್ರಾಮ್ ಕುಡಿಯುವುದು ಅತ್ಯಂತ ಉತ್ತಮ. 24 ಗಂಟೆ ಒಳಗೆ ನಂತರ ಕರುವಿನ ಕರುಳಿಗೆ ಸಾಮರ್ಥ್ಯ ಈ ಪ್ರಕ್ರಿಯೆಗಳಲ್ಲಿ ಹೀರಿಕೊಳ್ಳುವಲ್ಲಿ ಕಡಿಮೆಯಾಗುತ್ತೆ. ಆದ್ದರಿಂದ ಪಶುವೈದ್ಯರು ಮತ್ತು ಪಶುಪಾಲನಾ ತಜ್ಞರು ಕರು ಜನಿಸಿದ ಕೂಡಲೇ ಅಗತ್ಯ ಪ್ರಮಾಣದ ಕೊಲೆಸ್ಟ್ರಾಮ್ ಸಿಗುವಂತೆ ನೋಡಿಕೊಳ್ಳಲು ಸಲಹೆ ನೀಡುತ್ತಾರೆ. ಕೊಲೆಸ್ಟ್ರಾಮ್ ಸಿಗದಿದ್ದರೆ. ಸಮಯಕ್ಕೆ ತಕ್ಕಂತೆ ಕೊಲೆಸ್ಟ್ರಾಮ್ ಸಿಗದಿದ್ದರೆ ಸೋಂಕುಗಳ ಅಪಾಯ ಹೆಚ್ಚಾಗಬಹುದು. ಕರು ದುರ್ಬಲವಾಗಬಹುದು. ಬೆಳವಣಿಗೆ ನಿಧಾನವಾಗಬಹುದು. ಸಾವಿನ ಅಪಾಯವೂ ಕೂಡ ಹೆಚ್ಚಾಗಬಹುದು. ಅದಕ್ಕಾಗಿ ಉತ್ತಮ ಡೈರಿ ನಿರ್ವಹಣೆಯಲ್ಲಿ ಕರುವಿಗೆ ಮೊದಲ ಹಾಲು ಸಿಗುವಂತೆ ಅತ್ಯಂತ ಪ್ರಮುಖ ಆದ್ಯತೆಯಾಗಿರುತ್ತೆ. ಹಾಲು ಹೇಗೆ ಉತ್ಪತ್ತಿಯಾಗುತ್ತೆ? ಇಲ್ಲಿಯವರೆಗೆ ನಾವು ಹಸು ಗರ್ಭಿಣಿಯಾಗುವುದು, ಕರು ಜನಿಸುವುದು ಮತ್ತು ಮೊದಲ ಹಾಲಿನ ಮಹತ್ವವನ್ನು ನೋಡಿದ್ದೇವೆ. ಆದರೆ ಈಗ ಒಂದು ಪ್ರಶ್ನೆ ಬರುತ್ತದೆ. ಹಸು ತಿನ್ನಲು ಹುಲ್ಲು, ಮೇವು ಮತ್ತು ನೀರು ಮಾತ್ರ ಆಗಿದ್ದರೆ ಆ ಆಹಾರ ಹೇಗೆ ಬಿಳಿ ಬಣ್ಣದ ಪೌಷ್ಟಿಕಾಂಶಗಳಿಂದ ತುಂಬಿರುವ ಹಾಲಾಗಿ ಬದಲಾಗುತ್ತೆ ಎನ್ನುವುದು. ಇದು ಪ್ರಕೃತಿಯ ಅದ್ಭುತ ಜೈವಿಕ ಪ್ರಕ್ರಿಯೆ. ಹಾಲು ಕೆಚ್ಚಲಿನಲ್ಲಿ ಹೇಗೆ ಉತ್ಪತ್ತಿಯಾಗುತ್ತೆ? ಕರು ಜನಿಸಿದ ನಂತರ ಹಸುವಿನ ಕೆಚ್ಚಲಲ್ಲಿ ಒಳಭಾಗದಲ್ಲಿ ಲಕ್ಷಾಂತರ ಹಾಲು ಉತ್ಪಾದಿಸುವ ಸಣ್ಣ ಚೀಲಗಳಂತಹ ರಚನೆಗಳು ಸಕ್ರಿಯವಾಗುತ್ತದೆ. ಈ ಆಲ್ವಿಯೋಲೈ ಗೋಡೆಗಳ ವಿಶೇಷ ಕೋಶ ಮಿಲ್ಕ್ ಸೆಕ್ರೀಟರಿ ಸೆಲ್ಸ್ ಎಂದು ಕರೆಯಲಾಗುತ್ತದೆ. ಈ ಕೋಶಗಳೇ ನಿಜವಾದ ಹಾಲಿನ ಕಾರ್ಖಾನೆ. ಇವು ಹಸುವಿನ ದೇಹದಲ್ಲಿರುವ ರಕ್ತದಿಂದ ಪೋಷಕಾಂಶಗಳನ್ನು ತೆಗೆದುಕೊಂಡು ಹಾಲಲ್ಲಿ ತಯಾರಿಸುತ್ತದೆ. ಆದರೆ ನೇರವಾಗಿ ಹುಲ್ಲಿನಿಂದ ಬರುತ್ತಿದ್ದು ಅಲ್ಲ. ಮೊದಲು ಹಸು ಹುಲ್ಲು, ಮೇವು, ಧಾನ್ಯ ಮತ್ತು ನೀರನ್ನು ಜೀರ್ಣಿಸಿಕೊಳ್ಳುತ್ತದೆ. ಅವು ಜೀರ್ಣವಾದ ನಂತರ ಅವುಗಳಲ್ಲಿರುವ ಪೋಷಕಾಂಶಗಳು ರಕ್ತದಲ್ಲಿ ಸೇರಿಕೊಳ್ಳುತ್ತವೆ. ನಂತರ ರಕ್ತವು ಆ ಪೋಷಕಾಂಶಗಳನ್ನು ಕೆಚ್ಚಲಿನಲ್ಲಿರುವ ಹಾಲು ಉತ್ಪಾದಿಸುವ ಕೋಶಗಳಿಗೆ ತಲುಪಿಸುತ್ತದೆ. ಅಲ್ಲಿಯೇ ಹಾಲು ನಿರ್ಮಾಣವಾಗುತ್ತದೆ. ಹಾಲಿನಲ್ಲಿ ಇರುವ ಪೋಷಕಾಂಶಗಳು ಎಲ್ಲಿಂದ ಬರುತ್ತವೆ? ಮೊದಲನೇದು ಪ್ರೋಟೀನ್. ಹಸು ತಿನ್ನುವ ಆಹಾರದಲ್ಲಿರುವ ಅಮಿನೋ ಆಮ್ಲಗಳು ಹಾಲು ಉತ್ಪಾದಿಸುವ ಕೋಶಗಳನ್ನು ಸೇರಿ ಮತ್ತು ಇತರ ಪ್ರೋಟೀನ್ಗಳನ್ನು ತಯಾರಿಸುತ್ತದೆ. ಈ ಪ್ರೋಟೀನ್ಗಳು ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯ. ಎರಡನೇದು ಕೊಬ್ಬು, ಮಿಲ್ಕ್ ಫ್ಯಾಟ್. ಹಾಲಿನಲ್ಲಿರುವ ಕೊಬ್ಬು ಹಸುವಿನ ಆಹಾರ ಮತ್ತು ದೇಹದ ಚಯಾಪಚಯ ಕ್ರಿಯೆಯಿಂದ ನಿರ್ಮಾಣವಾಗುತ್ತದೆ. ಇದು ಹಾಲಿಗೆ ಶಕ್ತಿ, ರುಚಿ ಮತ್ತು ಕ್ರೀಮಿ ಸ್ವಾದವನ್ನು ನೀಡುತ್ತದೆ. 3. ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಹಾಲಿನಲ್ಲಿರುವ ನೈಸರ್ಗಿಕ ಸಕ್ಕರೆ. ಇದು ರಕ್ತದಲ್ಲಿರುವ ಗ್ಲೂಕೋಸ್ನಿಂದ ಹಾಲು ಉತ್ಪಾದಿಸುವ ಕೋಶಗಳಲ್ಲಿ ತಯಾರಾಗುತ್ತದೆ. ಲ್ಯಾಕ್ಟೋಸ್ನಿಂದಲೇ ಹಾಲಿಗೆ ಸ್ವಲ್ಪ ಸಿಹಿ ರುಚಿ ಬರುತ್ತದೆ. 4ನೇದು ಕ್ಯಾಲ್ಸಿಯಂ ಮತ್ತು ಖನಿಜಾಂಶಗಳು. ಹಸುವಿನ ಆಹಾರದಿಂದ ಸಿಗುವ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಇತರ ಖನಿಜಗಳನ್ನು ರಕ್ತದ ಮೂಲಕ ಹಾಲಿಗೆ ಸೇರುವಂತೆ ಇವು ಕರುವಿನ ಮೂಳೆ ಮತ್ತು ಹುಲ್ಲುಗಳ ಬೆಳವಣಿಗೆಗೆ ಮುಖ್ಯ. 5ನೇದು ವಿಟಮಿನ್ಗಳು. ಹಾಲಿನಲ್ಲಿ ವಿಟಮಿನ್ ಎ, ಬಿ ಗುಂಪಿನ ಕೆಲವು ವಿಟಮಿನ್ಗಳು ಮಾತ್ರ
ಇತರ ಪೋಷಕಾಂಶಗಳು ಇರುತ್ತದೆ. ಹಾಲಿನ ಪೌಷ್ಟಿಕ ಮೌಲ್ಯವು ಹಸುವಿನ ಆಹಾರ ಮತ್ತು ಆರೋಗ್ಯ ನಿರ್ವಹಣೆ ಮೇಲೆ ಅವಲಂಬಿತವಾಗಿರುತ್ತದೆ. ಹಸು ತಿನ್ನುವ ಆಹಾರದ ಪಾತ್ರ ಏನು? ಹಸುವು ಉತ್ತಮ ಗುಣಮಟ್ಟದ ಹಸಿರು ಮೇವು, ಒಣಮೇವು, ಧಾನ್ಯಗಳು, ಎಣ್ಣೆ ಬೀಜದ ಖನಿಜ ಮಿಶ್ರಣ, ಸಾಕಷ್ಟು ಶುದ್ಧ ನೀರು ಪಡೆದರೆ ಆರೋಗ್ಯಕರ ಹಾಲು ಉತ್ಪಾದಿಸುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟದ ಎರಡರಲ್ಲೂ ಮೇಲು ಪರಿಣಾಮ ಬೀಳಬಹುದು. ಹಾಲು ಕೆಚ್ಚಲಿನಿಂದ ಹೊರಬರುವುದು ಹೇಗೆ? ಹಾಲು ಉತ್ಪತ್ತಿಯಾಗುವುದು ಒಂದು ಪ್ರಕ್ರಿಯೆ, ಆದರೆ ಹಾಲು ಹೊರಬರುವುದು ಮತ್ತೊಂದು ಪ್ರಕ್ರಿಯೆ. ಕೆಚ್ಚಲಿನಲ್ಲಿ ತಯಾರಾದ ಹಾಲು ಆಲ್ವಿಯೋಲೈಗಳ ಸಂಗ್ರಹವಾಗಿರುತ್ತದೆ. ಆ ಹಾಲು ತಾನಾಗಿಯೇ ಹೊರಬರುವುದಿಲ್ಲ. ಅದಕ್ಕಾಗಿ ದೇಹದಲ್ಲಿ ಒಂದು ವಿಶೇಷ ಹಾರ್ಮೋನ್ ಕೆಲಸ ಮಾಡಬೇಕು. ಆ ಹಾರ್ಮೋನ್ ಆಕ್ಸಿಟೋಸಿನ್ ಆಗಿರುತ್ತೆ. ಇದು ಸಹಜ ಹಾರ್ಮೋನ್. ಕರು ತನ್ನ ತಾಯಿಯ ಕೆಚ್ಚಲನ್ನು ಚಪ್ಪರಿಸಲು ಆರಂಭಿಸಿದಾಗ ಅಥವಾ ಹಾಲು ಕರೆಯುವ ಸಮಯ ಬಂದಿದೆ ಎಂದು ಗುರುತಿಸಿದಾಗ ಹಸುವಿನ ಮೆದುಳು ಆಕ್ಸಿಟೋಸಿನ್ ಎಂಬ ಹಾರ್ಮೋನನ್ನು ಸಹಜವಾಗಿ ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ ರಕ್ತದ ಮೂಲಕ ಕೆಚ್ಚಲಿಗೆ ತಲುಪುತ್ತದೆ. ನಂತರ ಆಲ್ವಿಯೋಲೈಗಳ ಸುತ್ತಲಿರುವ ಸಣ್ಣ ಸೆಲ್ಸ್ ಸಂಕುಚಿತವಾಗುತ್ತದೆ. ಇದರಿಂದ ಆಲ್ವಿಯೋಲೈಗಳಲ್ಲಿದ್ದ ಹಾಲಿನ ಕೊಳವೆಗಳ ಮೂಲಕ ತೊಟ್ಟಿಗೆ ಟೀಟ್ ಹರಿದು ಬರುತ್ತದೆ. ಇದನ್ನೇ ಮಿಲ್ಕ್ ಲೆಟ್ ಡೌನ್ ರಿಫ್ಲೆಕ್ಸ್ ಎಂದು ಕರೆಯುತ್ತಾರೆ. ಇದು ಸಂಪೂರ್ಣವಾಗಿ ಒಂದು ಸಹಜ ದೈಹಿಕ ಪ್ರಕ್ರಿಯೆ. ಹಸು ಹೆದರಿದರೆ ಏನಾಗುತ್ತೆ? ಹಸು ಭಯಗೊಂಡರೆ, ನಾವು ಅನುಭವಿಸಿದರೆ ಅಥವಾ ಹೆಚ್ಚಿನ ಒತ್ತಡದಲ್ಲಿದ್ದರೆ ಅದರ ದೇಹದಲ್ಲಿ ಅಡ್ರಿನಲೈನ್ ಎಂಬ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ. ಈ ಹಾರ್ಮೋನ್ ಆಕ್ಸಿಟೋಸಿನ್ನ ಕಾರ್ಯವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಬಹುದು. ಆದ್ದರಿಂದ ಹಾಲು ಸಂಪೂರ್ಣವಾಗಿ ಹೊರಬರದೇ ಇರಬಹುದು. ಇದರಿಂದ ಉತ್ತಮ ಡೈರಿ ನಿರ್ವಹಣೆಯಲ್ಲಿ ಹಸುವನ್ನು ಶಾಂತವಾಗಿ ಮತ್ತು ಒತ್ತಡವಿಲ್ಲದ ವಾತಾವರಣಗಳಲ್ಲಿ ಹಾಲು ಕರೆಯುವುದು ಮುಖ್ಯವಾಗಿದೆ. ಮುಂದಿನ ಭಾಗದಲ್ಲಿ ಇದೀಗ ಒಂದು ದೊಡ್ಡ ಪ್ರಶ್ನೆ. ಕರು ಜನಿಸಿದ ನಂತರ ಕೆಲವು ವಾಣಿಜ್ಯ ಡೈರಿ ಫಾರ್ಮ್ಗಳಲ್ಲಿ ಏಕೆ ಕರುವನ್ನು ತಾಯಿಯಿಂದ ಬೇರ್ಪಡಿಸುತ್ತಾರೆ? ಈ ನಿರ್ಧಾರವನ್ನು ಯಾವ ಕಾರಣಗಳಿಂದ ತೆಗೆದುಕೊಳ್ಳುತ್ತಾರೆ? ತಾಯಿ, ಹಸು ಮತ್ತು ಕರು ಹೇಗೆ ಪ್ರತಿಕ್ರಿಯಿಸುತ್ತದೆ? ಇದು ಎಲ್ಲ ಡೈರಿ ಫಾರ್ಮ್ಗಳಲ್ಲಿ ನಡೆಯುತ್ತದೆಯೇ? ಪ್ರಾಣಿ ಕಲ್ಯಾಣ ತಜ್ಞರು ಇದರ ಬಗ್ಗೆ ಏನು ಹೇಳುತ್ತಾರೆ? ಉತ್ತಮ ಪರ್ಯಾಯ ಪದ್ಧತಿಗಳು ಯಾವ್ಯಾವು? ಈ ಎಲ್ಲ ಪ್ರಶ್ನೆಗಳಿಗೆ ವೈಜ್ಞಾನಿಕ ಮಾಹಿತಿಯೊಂದಿಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.